ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಂತ ಸೇವಾಲಾಲ್ ಮಹಾರಾಜ್ ಜಯಂತಿ ನಿಮಿತ್ತ ನಗರದಲ್ಲಿ ಭಾವಚಿತ್ರಗಳ ಮೆರವಣಿಗೆ. ಫೆಬ್ರವರಿ 18ರಂದು ಎಸ್ಪಿಸಿ ಆಸ್ಪತ್ರೆ ಮತ್ತು ರಿಸ್ಟೋ ಸಂಸ್ಥೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ. ಜೆಡಿಎಸ್ ಕಚೇರಿಯಲ್ಲಿ ಸೇವಾಲಾಲ್ ಜನ್ಮದಿನಾಚರಣೆ. ವೃದ್ಧಾಶ್ರಮದಲ್ಲಿ ಸತೀಶ್ ರಾಠೋಡ್ ಜನ್ಮದಿನಾಚರಣೆ. ಅದ್ದೂರಿಯಾಗಿ ಜರುಗಿದ ಆರ್ಎನ್ಎಸ್ ಆಂಗ್ಲ ಮಾಧ್ಯಮ ಶಾಲೆ ವಾರ್ಷಿಕೋತ್ಸವ ಸಮಾರಂಭ. ಹಿಂಗುಲಾಂಬಿಕಾ ಆಯುರ್ವೇದಿಕ್ ಕಾಲೇಜಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ. ಈಗ ವಾರ್ತೆಗಳ ವಿವರ. ಶ್ರೇಷ್ಠ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 286ನೇ ವರ್ಷದ ಜಯಂತಿಯನ್ನು ಕಲಬುರಗಿ ನಗರದಲ್ಲಿ ಬಂಜಾರ ಸಮಾಜದ ವತಿಯಿಂದ ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಬಂಜಾರ ಸಮಾಜ ಹಾಗೂ ಶ್ರೀ ಸೇವಾಲಾಲ್ ಮಹಾರಾಜರ 286ನೇ ಜಯಂತ್ಯೋತ್ಸವ ಜಿಲ್ಲಾ ಸಮಿತಿ ವತಿಯಿಂದ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾದ ಸೈನಿಕ್ ರಾಠೋಡ್ ಅವರ ನೇತೃತ್ವದಲ್ಲಿ ನಗರದ ನಗರೇಶ್ವರ ಶಾಲೆಯಿಂದ ಆರಂಭವಾದ ಭವ್ಯ ಮೆರವಣಿಗೆಗೆ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹಾಗೂ ಗಣ್ಯರು ಚಾಲನೆ ನೀಡಿದರು. ಮೆರವಣಿಗೆಯು ಗಂಜ್ ಸೂಪರ್ ಮಾರ್ಕೆಟ್, ಜಗತ್ ವೃತ್ತ, ಅನ್ನಪೂರ್ಣ ಕ್ರಾಸ್ ಮಾರ್ಗವಾಗಿ ಎಸ್ಎಂ ಪಂಡಿತ್ ರಂಗಮಂದಿರದವರೆಗೆ ಜರುಗಿತು. ಮೆರವಣಿಗೆಯಲ್ಲಿ ಡೊಳ್ಳು, ಹಲಗೆ ಸೇರಿದಂತೆ ವಿವಿಧ ಕಲಾ ತಂಡಗಳು ಭಾಗವಹಿಸಿದ್ದವು. ಮೆರವಣಿಗೆಯಲ್ಲಿ ಮಹಿಳೆಯರು ಬಂಜಾರ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟು ಹೆಜ್ಜೆ ಹಾಕುವ ಮೂಲಕ ಗಮನ ಸೆಳೆದರು. ಇದೇ ಸಂದರ್ಭದಲ್ಲಿ ರಾಜು ಭವಾನಿ ಹಾಗೂ ಪಿಂಟು ಅವರಿಂದ ಸೈನಿಕ್ ರಾಠೋಡ್ಗೆ ಪೇಟ ಧರಿಸಿ ವಿಶೇಷವಾಗಿ ಸನ್ಮಾನಿಸಲಾಯಿತು. महाराज और जगदम्बा माता के लिए सबके हाथों पर पब्लिक हाथ ऊपर। अभी जैसा गाना बजेगा वैसा उड़ी मारेंगे घुमा
ಇನ್ನು ಮೆರವಣಿಗೆಯಲ್ಲಿ ಭಾಗವಹಿಸಿದ ಜನರಿಗಾಗಿ ಮಜ್ಜಿಗೆ ವಿತರಿಸಲಾಯಿತು. ಮೆರವಣಿಗೆಯಲ್ಲಿ ಮಾಜಿ ಸಚಿವ ರೇವುನಾಯಕ್ ಬಳಂಗಿ, ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್, ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಶಿವಕಾಂತ್ ಮಹಾಜನ್, ಸಚಿನ್ ನಾಯಕ್, ಶಿವರಾಜ್ ರಾಠೋಡ್, ದಿಲೀಪ್ ರಾಠೋಡ್, ಪ್ರಕಾಶ್, ರಮೇಶ ಸ್ವಾಮಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕಲಬುರಗಿ ನಗರದಲ್ಲಿರುವ ಎಸ್ಪಿಸಿ ಆಸ್ಪತ್ರೆ ಮತ್ತು ರಿಸ್ಟೋ ಸಂಸ್ಥೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಎನ್ಜಿಎನ್ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ಎನ್ ತಿಳಿಸಿದರು. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಫೆಬ್ರವರಿ 18ರಂದು 10 ಗಂಟೆಗೆ ಖಣದಾಳ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಪ್ರಯುಕ್ತ ಸ್ಮಾರ್ಟ್ ಕ್ಲಿನಿಕ್ ಹೆಲ್ತ್ ಟೆಲಿಮೆಡಿಸಿನ್ ಕ್ಲಿನಿಕ್ ಅನ್ನು ನಿವೃತ್ತ ನ್ಯಾಯಮೂರ್ತಿ ಎಸ್ ಸಂತೋಷ್ ಹೆಗಡೆ ಉದ್ಘಾಟಿಸುವರು. ವಿಕಾಸ ಅಕಾಡೆಮಿ ಅಧ್ಯಕ್ಷ ಮಾಜಿ ಸಂಸದ ಬಸವರಾಜ್ ಪಾಟೀಲ್ ಸೇಡಂ, ಶಾಸಕರಾದ ಅಲ್ಲಂಪ್ರಭು ಪಾಟೀಲ್, ಎಂವೈ ಪಾಟೀಲ್, ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಂ, ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಶರಣಪ್ಪ ಕ್ಯಾತನಾಳ್, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸೂರ್ಯಕಾಂತ್ ಮದಾನೆ, ಅಂತಾರಾಷ್ಟ್ರೀಯ ತಬಲಾ ವಾದಕ ಪಂಡಿತ್ ಡಾಕ್ಟರ್ ಸತೀಶ್ ಹಂಪಿಹೋಳಿ ಅತಿಥಿಗಳಾಗಿ ಪಾಲ್ಗೊಳ್ಳುವರು ಎಂದರು. ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸಂವಿಟಾ ಕಿಟ್ ಉಪಕರಣ ಮೂಲಕ ಕಡಿಮೆ ಸಮಯದಲ್ಲಿ ಕಣ್ಣು, ಹಲ್ಲು, ರಕ್ತ ತಪಾಸಣೆ, ಹೃದಯ ರೋಗ, ಕ್ಯಾನ್ಸರ್ ಸೇರಿದಂತೆ 10 ರೋಗ ತಪಾಸಣೆ ಮಾಡಲಾಗುವುದು ಎಂದಿರುವ ಅವರು ಕಳೆದ 5 ರಿಂದ 6 ವರ್ಷಗಳಲ್ಲಿ ಖಣದಾಳ್, ಸೀತನೂರ್, ನಂದಿಕೂರ್, ಪಾಣೆಗಾಂವ್, ನಾಗನಹಳ್ಳಿ, ಮೇಳ್ಕುಂದ, ಹಡಗಿಲ್, ಶರಣಸಿರಸಗಿ, ಕಡಣಿ ಸೇರಿದಂತೆ ನಗರದ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ಹಾಗೂ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಕಳೆದ 11 ತಿಂಗಳಿಂದ ಎಸ್ಪಿಸಿ ಆಸ್ಪತ್ರೆಯಿಂದ ಪ್ರಾಯೋಗಿಕವಾಗಿ ಆರೋಗ್ಯ ತಪಾಸಣೆ ಮಾಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ನಗರ ಮತ್ತು ಗ್ರಾಮೀಣ ಶಾಲೆಗಳಲ್ಲಿ ಶಾಲೆ ಸ್ಮಾರ್ಟ್ ಕ್ಲಿನಿಕ್ ತಪಾಸಣಾ ಕೋಣೆ ಆರಂಭಿಸಲಾಗುವುದು ಎಂದು ತಿಳಿಸಿದರು. ರಿಡ್ಜೋ ಹೆಲ್ತ್ ಕೇರ್ ಹಾಗೂ ಎಸ್ಪಿಸಿ ಹಾಸ್ಪಿಟಲ್ಸ್ ಸಂಯೋಜನೆಯಲ್ಲಿ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳು 18 ಫೆಬ್ರವರಿ 2025 ಬೆಳಿಗ್ಗೆ 10:30ಕ್ಕೆ ಗವರ್ನಮೆಂಟ್ ಶಾಲೆಯಲ್ಲಿ ಖಣದಾಳ್ ಕಲಬುರಗಿ ಅಲ್ಲಿ ಎಸ್ಪಿಸಿ ಎಂಐ ರೂಮ್ ಅದನ್ನು ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಿದ್ದೇವೆ. ಈ ಎಸ್ಪಿಸಿ ಎಂಐ ರೂಮನ್ನು ಉದ್ಘಾಟಿಸಲು ನಮ್ಮ ಶ್ರೀ ಜಸ್ಟಿಸ್ ಎನ್ ಸಂತೋಷ್ ಹೆಗಡೆಜಿ, ಸುಪ್ರೀಂ ಕೋರ್ಟಿನ ಜಡ್ಜ್ ಸಾಹೇಬರು, ಮಾಜಿ ಜಡ್ಜ್ ಸಾಹೇಬರು ಹಾಗೂ ನಮ್ಮ ಕರ್ನಾಟಕ ಲೋಕಾಯುಕ್ತ ಹೆಡ್ ಆಗಿದ್ದರು, ಅವರು ಆಗಮಿಸ್ತಿದ್ದಾರೆ. ಅದರ ಜೊತೆಗೆ ಶ್ರೀ ಬಸವರಾಜ್ ಪಾಟೀಲ್ ಜಿ, ಭಾರತ್ ವಿಕಾಸ್ ಅಕಾಡೆಮಿ, ಮಾತೋಶ್ರೀ ದಾಕ್ಷಾಯಿಣಿ ಅವ್ವಾಜಿ ಶರಣ ಸಂಸ್ಥಾನ, ಶ್ರೀ ಅಲ್ಲಂಪ್ರಭು ಪಾಟೀಲ್ ಜಿ ದಕ್ಷಿಣ ಮತಕ್ಷೇತ್ರ ಕಲಬುರಗಿ ಶಾಸಕರು ಹಾಗೂ ಶ್ರೀ ಎಂವೈ ಪಾಟೀಲ್ MLA ಅಫ್ಜಲ್ಪುರ್ ಕಲಬುರಗಿ, ನಮ್ಮ ಕಲಬುರಗಿಯ ಡೆಪ್ಟಿ ಕಮಿಷನರ್ ಜಿಲ್ಲಾಧಿಕಾರಿಗಳಾದಂಥ ಫೌಜಿಯಾ ತರ್ನುಮ್ ಮೇಡಮ್ ಅವರು, ಶ್ರೀ ಶರಣಪ್ಪ SD ಕಮಿಷನರ್ ಆಫ್ ಪೊಲೀಸ್ ಕಲಬುರಗಿ, ಸೂರ್ಯಕಾಂತ್ ಮದಾನೆ ಡೆಪ್ಟಿ ಡೈರೆಕ್ಟರ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಹಾಗೂ ಡಾಕ್ಟರ್ ಪಂಡಿತ್ ಸತೀಶ್ ಹಂಪಿಹೊಳಿ ಇಂಟರ್ನ್ಯಾಷನಲ್ ರಿನೌಂಡ್ ತಬ್ಲಾ ಆರ್ಟಿಸ್ಟ್, ಇವರೆಲ್ಲರೂ ಗೆಸ್ಟ್ ಆಫ್ ಆನರ್ ಆಗಿ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಗವರ್ನಮೆಂಟ್ ಹೈಸ್ಕೂಲ್ನಲ್ಲಿ ಈ SPC MI ರೂಮನ್ನು ಉದ್ಘಾಟನೆ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಗೊತ್ತು ಈಗಾಗಲೇ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ
ಗ್ರಾಮಸ್ಥರು ಆಗಿರ್ಬೋದು ಅಥವಾ ವೃದ್ಧರಾಗಿರ್ಬೋದು, ವಯಸ್ಸಿಗೆ ಬಂದವರಾಗಿರ್ಬೋದು, ಮಕ್ಕಳಾಗಿರ್ಬೋದು, ತಮ್ಮ ಹೆಲ್ತ್ ಕೇರ್ ಕಡೆ ಜಾಸ್ತಿ ಗಮನ ಕೊಡಲ್ಲ. ಅವರು ಕಲಬುರಗಿ ಆಗಿರ್ಬೋದು ದೊಡ್ಡ ಸಿಟಿಗಾಗಿ ಅಲ್ಲಿ ಹೋಗಿ ತೋರಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ ಅಂದರೆ ಪರ್ಮನೆಂಟಾಗಿ ನಮ್ಮ ರಿಡ್ಜೋ ಹೆಡ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಮೆಡಿಕಲ್ ಕಿಟ್ ಇದೇನು ಕಾಣಿಸ್ತಾ ಇದೆ ತಮ್ಮಲ್ಲಿ ಒಂದು ಸುಡ್ಕೇಸ್ ಆಗಿ ಕಾಣುತ್ತೆ, ನೋಡೋಕ್ಕೆ ಕೇವಲ ಒಂದು ಸುಡ್ಕೇಸ್ ಇದ್ದಂಗಿದೆ. ಇದು ಒಂದು ಗವರ್ನಮೆಂಟ್ ಸ್ಕೂಲ್ದಲ್ಲಿ ಮಿನಿ ಕ್ಲಿನಿಕ್ ಆಗಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗುತ್ತೆ ಅಂದರೆ ಈ ಕಿಟ್ದಲ್ಲಿ ಯಾರಿಗೆ ಯಾವುದೇ ತೊಂದರೆ ಇದ್ದರೆ ಒಂದು ನಾವು ಯಾವ ಥರ ಫಸ್ಟ್ ಏಡ್ ಬಾಕ್ಸ್ ಅಂತೀವಿ, ಇದು ಫಸ್ಟ್ ಏಡ್ ಬಾಕ್ಸ್ ಅಲ್ಲ, ಇದು ಮಿನಿ ಕ್ಯಾಶುಯಾಲಿಟಿ ಡಿಪಾರ್ಟ್ಮೆಂಟ್ ಇದ್ದಾಗೆ. ಇಲ್ಲಿ ಏನಾಗುತ್ತೆ ಅಂದರೆ ಈ ಬಾಕ್ಸ್ದಲ್ಲಿ BP ಮಾನಿಟ್ರಿಂಗ್ ಆಗುತ್ತೆ, ಡಯಾಬಿಟೀಸ್ ಮಾನಿಟ್ರಿಂಗ್ ಆಗುತ್ತೆ, ಬ್ರೆಸ್ಟ್ ಕ್ಯಾನ್ಸರ್ನ ಇನಿಷಿಯಲ್ ಸ್ಕ್ರೀನಿಂಗ್ ಆಗುತ್ತೆ, HbA1c ಶುಗರ್ ಟೆಸ್ಟ್ ಆಗುತ್ತೆ, ECG ಆಗುತ್ತೆ, ಇಕೋ ಆಗುತ್ತೆ. ಸೊ ಇನಿಷಿಯಲಿ ಬೇಕಾದಕ್ಕಂಥ ಎಲ್ಲ ವ್ಯವಸ್ಥೆ ಈ ಕಿಟ್ಟದಲ್ಲಿದೆ. ಮುಂದೆ ಬರೆದಂಥ ದಿನಮಾನಗಳಲ್ಲಿ ಈ ಕಿಟ್ನಲ್ಲಿ ಸಾಫ್ಟ್ವೇರ್ ಯಾವ ಥರ ತಯಾರು ಮಾಡಿದ್ದಾರೆ ಅಂದರೆ ಇದರಲ್ಲಿ ಎಮರ್ಜೆನ್ಸಿ ನಂಬರ್ ಮಾಡಿಬಿಟ್ಟು ಡಾಕ್ಟ್ರದ್ದು ಮೊಬೈಲಿಗೆ ಕನೆಕ್ಟ್ ಮಾಡಿದ್ರೆ ಇಲ್ಲಿ ನೀವು ಗವರ್ಮೆಂಟ್ ಶಾಲೆಯಲ್ಲಿ ಯಾವುದೇ ಒಂದು ಮಗು ಆತನ ನ್ಯೂಟ್ರಿಷನಲಿ ಡೆಫಿಷಿಯನ್ಸಿ ಆಗಿರ್ಬೋದು ಅಥವಾ ಕೆಲವೊಂದು ಮಕ್ಕಳಿಗೆ ಕ್ಲಾಸಲ್ಲಿ ಸೈಕಾಲಜಿಕಲ್ ಡಿಪ್ರೆಷನ್ ಆಗಿರ್ಬೋದು ಅಥವಾ ಹಾರ್ಟ್ ಬೀಟ್ ವೇರಿಯೇಷನ್ಸ್ ಇರ್ಬೋದು ಅಂತ ಮಕ್ಕಳಿಗೆ ಸ್ಕೂಲ್ನಲ್ಲಿ ಸ್ಕೂಲ್ ಟೀಚರ್ಸ್ಗೆ, ಹೆಡ್ ಮಾಸ್ಟರ್ಗೆ, ಈವನ್ ವಾಲಂಟಿಯರ್ಸ್ ಆದಂಥ ಮಕ್ಕಳಿಗೆ ಟ್ರೈನ್ ಮಾಡಿದರೆ ದೇ ಕ್ಯಾನ್ ಹ್ಯಾಂಡಲ್ ದಿಸ್ ಕಿಟ್ ಬೈ ದೆಮ್ಸೆಲ್ಸ್. ಇಲ್ಲಿ ಚೆಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಜೀವಕ್ಕೆ ಬರ್ತಕ್ಕಂಥ ಅಪಾಯವನ್ನು ನಾವು ಸ್ಟಾಪ್ ಮಾಡಿ ಇಮಿಡಿಯೇಟ್ಲಿ ಮೆಡಿಕಲ್ ಎಮರ್ಜೆನ್ಸೀಸನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಮುಂದೆ ಇದರಲ್ಲಿ ಯಾವುದೇ ಥರ ಡಾಕ್ಟರ್ಸ್ ಮೊಬೈಲ್ ನಂಬರ್ ಇದು ಕನೆಕ್ಟ್ ಮಾಡಿದ್ರೆ ಇಲ್ಲಿ ನೀವು ಟೆಸ್ಟ್ ಮಾಡಿದ್ದು ಖಂಡಾಳದಲ್ಲಿ ಟೆಸ್ಟ್ ಮಾಡಿದ್ದು ಆ ರೆಸ್ಪೆಕ್ಟಿವ್ ಹಾಸ್ಪಿಟಲ್ ಕಾರ್ಡಿಯಾಲಜಿಸ್ಟ್ ಆಗಿರ್ಬೋದು ಅಥವಾ ಪಿಡಿಯಾಟ್ರಿಷನ್ಗೆ ಡೈರೆಕ್ಟ್ ಆ ಮಗುದು ರಿಪೋರ್ಟಲ್ಲಿ ಅವ್ರ ಮೊಬೈಲ್ಗೆ ಹೋಗುತ್ತೆ. ಇನ್ನು ಮುಂದೆ ಫ್ಯೂಚರಲ್ಲಿ ಯಾವ ಥರ ಆಗುತ್ತೆ ಅಂದರೆ ಇದರಲ್ಲಿ ಬೇಕಾದರೆ ಆ್ಯಂಬುಲೆನ್ಸ್ ಡ್ರೈವರಿಗೆ ಮೊಬೈಲ್ ನಂಬರು ಇದು ಕನೆಕ್ಟ್ ಮಾಡಿಬಿಟ್ರೆ ಸಾಫ್ಟ್ವೇರ್ ಡಿವೈಸು ಡೈರೆಕ್ಟ್ಲಿ ಯಾವುದೇ ಥರ ಈಗ ನೋಡ್ತಾ ಇರ್ಬೋದು ಬರ್ತಕ್ಕಂಥ ದಿನಮಾನಗಳಲ್ಲಿ ಮಕ್ಕಳಲ್ಲಿ ಕೂಡ ಕಾರ್ಡಿಯಕ್ ಇಶ್ಯೂಸ್ ಬರ್ತಾ ಇದೆ, ಹಾರ್ಟ್ ಪ್ರಾಬ್ಲಮ್ಸು. ಎಷ್ಟೋ ಶಾಲೆಯಲ್ಲಿ ಇಡೀ ದೇಶದಲ್ಲಿ ಮಕ್ಕಳು ಹಾರ್ಟ್ ಅಟ್ಯಾಕ್ ಆಗಿ ಜೀವ ಕಳ್ಕೊಂಡಿದ್ದಾರೆ, ಅಥವಾ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು ಅಥವಾ ಗ್ರಾಮಸ್ಥರೇ ನಿಯರ್ ಬೈ ಗ್ರಾಮಸ್ಥರು ಆಗಿರ್ಬೋದು. ಅಂಥ ಸಿಚುವೇಶನ್ದಲ್ಲಿ ಅವ್ರಿಗೆ ಇನಿಷಿಯಲಿ 2D ಇಕೋ ECG ಆದರೆ ಆ ರಿಪೋರ್ಟ್ ಇದನ್ನ ಡೈರೆಕ್ಟಾಗಿ ಎಲ್ಲಿ ಹೋಗುತ್ತೆ ಅಂದರೆ ಡಾಕ್ಟರ್ಸಿಗೆ ಹೋಗುತ್ತೆ, ಆಂಬ್ಯುಲೆನ್ಸ್ ಡ್ರೈವರ್ಗೆ ಹೋಗುತ್ತೆ. ಇಮಿಡಿಯೇಟ್ಲಿ ಆಂಬ್ಯುಲೆನ್ಸ್ ಅಲ್ಲಿ ಬಂದು ರೀಚ್ ಆಗಿ ಮೆಡಿಕಲ್ ಎಮರ್ಜೆನ್ಸಿ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಅವತ್ತಿನ ದಿವಸ ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಈ SPCMI ರೂಮ್ ಇನಾಗ್ರೇಷನ್ ಮಾಡೋದಲ್ಲದೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಖಂಡಾಳ್ ಗ್ರಾಮಸ್ಥರು ಸುತ್ತಮುತ್ತ ಹಳ್ಳಿ ಜನಗಳಿಗೆ ಮತ್ತು ಶಾಲೆಯ ಮಕ್ಕಳಿಗೆ ಒಂದು ಎಂಜಿನ್ ಫೌಂಡೇಶನ್ ಹಾಗೂ ರಿಡ್ಜೋ ಹೆಲ್ತ್ ಕೇರ್ ಹಾಗೂ SPC ಹಾಸ್ಪಿಟಲ್ ಸಂಯುಕ್ತಾಶ್ರಯದಲ್ಲಿ ಒಂದು ಮೆಗಾ ಹೆಲ್ತ್ ಕ್ಯಾಂಪ್ ಕೂಡ ಮಾಡ್ತಾ ಇದ್ದೀವಿ. ಗವರ್ನಮೆಂಟ್ ಆಸ್ಪತ್ರೆಯಿಂದ ಆಗಿರ್ಬೋದು, ಜಿಮ್ಸ್ ಆಗಿರ್ಬೋದು, ಪ್ರೈವೇಟ್ ಹಾಸ್ಪಿಟಲ್ಸ್ ಆಗಿರ್ಬೋದು, ಕಿಡ್ವಾಯ್ ಸೆಂಟರ್ ಆಗಿರ್ಬೋದು, ಅಲ್ಲೆಲ್ಲ ಕಡೆಯಿಂದ ವೈದ್ಯರು ಬಂದು ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದೀವಿ ಹಾಗೂ ಉಚಿತವಾದಂಥ ಔಷಧಿಯನ್ನು ವಿತರಿಸ್ತಾ ಇದ್ದೀವಿ. ಈ ಕ್ಯಾಂಪ್ನಲ್ಲಿ ಯೋಗ ಎಕ್ಸ್ಪರ್ಟ್ ಕೂಡ ಬರ್ತಾ ಇದ್ದಾರೆ. ಮಕ್ಕಳಿಗೆ ಡೈಟಿಷಿಯನ್ನು, ತಾಯಿ ತಂದೆಯಂದರು, ಪಾಲಕರು ತಮ್ಮ ಮಕ್ಕಳಿಗೆ ಏನು ಆಹಾರ ಕೊಡಬೇಕು, ಏನು ಕೊಡಬಾರ್ದು ಅನ್ನೋದು ವಿಶ್ಲೇಷವಾಗಿ ತಾಯಿ ತಂದೆಯವರಿಗೆ ಟ್ರೈನ್ ಮಾಡ್ತಾ ಇದ್ದೀವಿ. ಈ ಕಿಟ್ ಏನಿದೆ ಇದನ್ನು ಕಂಪ್ಲೀಟ್ ನೋಡಿ, ಇದನ್ನು ಯೂಸ್ ಮಾಡಬೇಕಾದ್ರೆ ಯಾವುದೇ ಮೆಡಿಕಲ್ ಎಕ್ಸ್ಪರ್ಟ್ ಬೇಕಾಗಿಲ್ಲ. ಇದಕ್ಕೆ ಬೇಸಿಕಲಿ ಈವನ್ ಹೈಸ್ಕೂಲ್ ಮಕ್ಕಳಿಗೆ ಟ್ರೈನ್ ಮಾಡಿದರೆ 9th 10th ಮಕ್ಕಳು ಕೂಡ ಇದನ್ನು ಹ್ಯಾಂಡಲ್ ಮಾಡ್ತಾರೆ. ಸ್ಕೂಲ್ ಟೀಚರ್ಸಿಗೆ ಟ್ರೈನ್ ಮಾಡ್ತಾರೆ, ಹೆಡ್ ಮಾಸ್ಟ್ರಿಗೆ ಮಾಡ್ತಾರೆ, ಹಾಗೂ ಇದನ್ನು ಗ್ರಾಮ ಪಂಚಾಯತ್ ಮೆಂಬರ್ಸ್ ಕೂಡ ನಾವು ಅದನ್ನು ಕಲಿಸ್ಕೊಡ್ತೀವಿ. ಅವರು ಈ ನಮ್ಮ ಸಮಾಜ ಸೇವೆ, ಯಾಕಂದರೆ ಇವತ್ತು ನಮ್ಮಲ್ಲಿ ಸುದ್ದಿಗೋಷ್ಠಿಯಲ್ಲಿ ರಿಸ್ಟೋ ಸಂಸ್ಥೆಯ ವ್ಯವಸ್ಥಾಪಕ ಮನೀಶ್ ಕಟ್ಕೆ, ಉಮೇಶ್ ಶೆಟ್ಟಿ, ಪವನ್ ಕುಮಾರ್ ವಳಕೇರಿ, ಅನಿತಾ ಶಾಂತಪ್ಪ ಕುಂಬಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಜಿಲ್ಲಾ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಸಂತ ಸೇವಾಲಾಲ್ ಮಹಾರಾಜರ 286ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಹಾಗೂ ಅಶೋಕ್ ಗುತ್ತೇದಾರ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಜೆಡಿಎಸ್ ಸಮಿತಿ ವತಿಯಿಂದ ನಗರದ ಪಕ್ಷದ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಮಾರಂಭದಲ್ಲಿ ಗಣ್ಯರು ಸಂತ ಸೇವಾಲಾಲ್ ಮಹಾರಾಜ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಸಂತ ಸೇವಾಲಾಲ್ ಮಹಾರಾಜ್ ಅವರ 286ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಅಂಗವಾಗಿ ಇಂದು ಕಲಬುರಗಿಯ ಜಾತ್ಯತೀತ ಜನತಾದಳ ಪಕ್ಷದ ಕಚೇರಿಯಲ್ಲಿ ಎಲ್ಲ ಪಕ್ಷದ ಮುಖಂಡರು ಹಾಗೂ ವರಿಷ್ಠರು
ಹಾಗೂ ಯುವಕರು, ತಾಯಂದಿರು, ಅಕ್ಕ ತಂಗಿದಿರು ಎಲ್ಲರೂ ಕೂಡ ಇವತ್ತಿನ ದಿನ ಪಾಲ್ಗೊಂಡು ಬಹಳ ಅದ್ಧೂರವಾಗಿ ನಮ್ಮ ಕಚೇರಿಯಲ್ಲಿ ಅವರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗಿದೆ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅನೇಕ ಭಾರತ ದೇಶದ ಇತಿಹಾಸದಲ್ಲಿ ಅನೇಕ ಸಂತರು ಅನೇಕ ಸಾಧನೆಗಳ ಮುಖಾಂತರ ಅವ್ರ ವಚನಗಳು ಕೊಟ್ಟಿರೋ ಮುಖಾಂತರ ಆಗಿರ್ಬೋದು, ಅವರು ಯಾವ ಥರ ನಮ್ಮ ನಿಜ ಜೀವನದಲ್ಲಿ ಬದುಕನ್ನು ನಾವು ರೂಪಿಸ್ಕೊಳ್ಬೇಕು ಮತ್ತು ಯಾವುದೇ ರೀತಿಯಿಂದ ಕೂಡ ಆಧ್ಯಾತ್ಮಿಕ ಮತ್ತು ಒಂದು ಮನುಷ್ಯತ್ವ ಎಲ್ಲರಲ್ಲಿರಬೇಕು. ಯಾವ ಥರ ಸೇವೆಗಳನ್ನು ನಾವೆಲ್ಲರೂ ಮಾಡಬೇಕು, ನಮ್ಮ ದೇಶಕ್ಕಾಗಿ ನಮ್ಮ ಕೊಡುಗೆ ಯಾವ ಥರ ಇರಬೇಕು ಎಂಬುದು ಅನೇಕ ಸಂತರು ನಮಗಾಗಿ ಭಾರತ ದೇಶದ ಇತಿಹಾಸದಲ್ಲಿ ಕೊಟ್ಟಿದ್ದು ತಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಇದೇ ಒಂದು ದಿನ ಇವತ್ತು ಬಹಳ ಸಂತೋಷವಾದಂಥ ದಿನ. ನಮ್ಮ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ, ಇವತ್ತು ಭಾರತ ದೇಶದಲ್ಲೇ ಇವತ್ತಿನ ದಿನ ಸಂತ ಶಿವಲಾಲ್ ಮಹಾರಾಜರು ಬಹಳ ಪ್ರಸಿದ್ಧರು. ಬಹಳ ಅವರ ಸಮಾಜಕ್ಕಾಗಿ ಅನೇಕ ದೇಣಿಗೆ ಕೊಡೋ ಮುಖಾಂತರ ಆಗಿರ್ಬೋದು, ಅವರು ಭಾಳಷ್ಟು ಅವರ ಜ್ಞಾನ ಮತ್ತು ಇವತ್ತು ಊರಲ್ಲಿದ್ದರೂ ಕೂಡ ಅವ್ರ ಸಮಾಜ ಯಾವತ್ತೂ ಕೂಡ ದುಡಿಮೆಯಿಂದ ಬದುಕಬೇಕು, ಯಾರಿಗೂ ಕೂಡ ಇವತ್ತು ಅನ್ಯತೆ ಬಯಸದೆ ಎಲ್ಲರ ಜೊತೆ ಸರಿ ಸಮಾನತೆಯಿಂದ ಒಗ್ಗಟ್ಟಾಗಿ ಹೋಗ್ಬೇಕಂತೇಳಿ ಸಂದೇಶ ಸಂತ ಶಿವಲಾಲ್ ಮಹಾರಾಜರು ಅವ್ರ ಸಮಾಜಕ್ಕೆ ಅಷ್ಟೇ ಅಲ್ಲ ಎಲ್ಲ ಸಮಾಜಗೂ ಕೂಡ ಒಗ್ಗಟ್ಟಾಗಿ ನೋಡ್ಕೊಂಡು ಹೋಗ್ಬೇಕಂತೇಳಿ ಅವರು ಆಶೀರ್ವಚನ ನೀಡ್ತಾ ಬಂದಿದ್ದರು. ಅವರಿಗೂ ಈ ಒಂದು ದಿನ ಶುಭವಾಗಲಿ ಎಲ್ಲ ಆ ಸಮಾಜಕ್ಕೆ ಮತ್ತು ನಮ್ಮ. ಈ ಸಂದರ್ಭದಲ್ಲಿ ಪಕ್ಷದ ಮಹಾಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಬಿರ್ಬಿಟ್ಟೆ, ಕಾರ್ಯಾಧ್ಯಕ್ಷರಾದ ಶ್ಯಾಮರಾವ್ ಸುರನ್, ರಾಮಚಂದ್ರ ಅಟ್ಟೂರ್, ಹಿರಿಯ ಮುಖಂಡರು ಮಲ್ಲಿಕಾರ್ಜುನ್ ಸಂಗಾಣಿ, ವಿಠಲ್ ಜಾಧವ್, ಹೋಬ್ ಸಿಂಗ್ ಚೌಹಾಣ್, ಮಾರುತಿ ಚೌಹಾಣ್, ಸಿದ್ದರಾಮಪ್ಪ ಹೋದಲೂರ್, ಮುಸ್ತಾಕ್ ಅಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ವೃದ್ಧಾಶ್ರಮದಲ್ಲಿ ಸತೀಶ್ ರಾಠೋಡ್ ಜನ್ಮದಿನಾಚರಣೆ ಅದ್ದೂರಿಯಾಗಿ ಜರುಗಿದ ಆರ್ಎನ್ಎಸ್ ಆಂಗ್ಲ ಮಾಧ್ಯಮ ಶಾಲೆ ವಾರ್ಷಿಕೋತ್ಸವ ಸಮಾರಂಭ. ಹಿಂಗುಲಾಂಬಿಕಾ ಆಯುರ್ವೇದಿಕ್ ಕಾಲೇಜಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ. ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಾರ್ತೆಗಳಿಗೆ ಸ್ವಾಗತ. ಹುಟ್ಟುಹಬ್ಬ ಬಂದರೆ ಸಾಕು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಪಾರ್ಟಿ, ಪಬ್ಬು ಅಂತ ಎಂಜಾಯ್ ಮಾಡೋರೇ ಹೆಚ್ಚು. ಆದರೆ ಕಲಬುರಗಿಯಲ್ಲಿ ಸತೀಶ್ ರಾಠೋಡ್ ಅವರ 34ನೇ ಹುಟ್ಟುಹಬ್ಬವನ್ನು ವೃದ್ಧಾಶ್ರಮದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ನಗರದ ಅಕ್ಕ ಮಹಾದೇವಿ ವೃದ್ಧಾಶ್ರಮದಲ್ಲಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನಿ ಸಂಘಟನೆ ವತಿಯಿಂದ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರಮಾಕಾಂತ್ ಪೂಜಾರಿ ಅವರ ನೇತೃತ್ವದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಆಶ್ರಮದ ನಿವಾಸಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಸರಳವಾಗಿ ಅರ್ಥಪೂರ್ಣವಾಗಿ ಸತೀಶ್ ರಾಠೋಡ್ ಅವರ 34ನೇ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಸ್ವಲ್ಪ ಭಾರಿ ರೀ
ಇದು ನಮ್ಮ ಕಡೆ ಹಿಂಗೆ ಮಾಡಿದ್ರೆ ಸರ್ತುಕೊಂಡು ಹಿಂಗೆ ಅನ್ಬೇಕು ಅವರಿಗೆ ಇದು ಆಗ್ತದೆ. ಆಯುಷ್ಮಾನ್ ಆತ್ಮೀಯ ಸ್ನೇಹಿತರು ಹಾಗೂ ನಮ್ಮ ಸಂಘಟನೆಯ ಕಾರ್ಯಕರ್ತರಾದಂಥ ಸತ್ಯೇಶ್ವರ ರಾಠೋಡ್ ಅನ್ನೋರಿಗೆ 34ನೇ ಹುಟ್ಟುಹಬ್ಬ ಆರ್ಥಿಕ ಶುಭಾಶಯಗಳು. ಹಾಗೂ ಮತ್ತು ಅಕ್ಕ ಮಹಾದೇವಿ ಏನು ಅನಾಥ ಆಶ್ರಮದಲ್ಲ ಅದರಲ್ಲಿ ಆಚರಣೆ ಹಣ್ಣು ಹಂಪಲು ಕೊಡುವ ಮುಖಾಂತರ ಹುಟ್ಟುಹಬ್ಬ ಆಚರಣೆ ಮಾಡ್ಲತ್ತೀವಿ. ಮತ್ತು ಇನ್ನೂ ಹಲವಾರು ಕಡೆ ಹುಟ್ಟುಹಬ್ಬ ಆಚರಣೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತಿನ ದಿವಸ ಅವರು ಮುಂದಿನ ದಿನಗಳಾದಾಗ ಒಂದು ದೊಡ್ಡ ಒಂದು ಉನ್ನತ ಸ್ಥಾನಕ್ಕೆ ಬರಬೇಕು. ಈಗಲೂ ಅದರ ಅಂದರೆ ಇನ್ನೊಂದು ಹೆಚ್ಚಿನ ಒಂದು ಜನರಿಗೆ ಸೇವೆ ಆಯಿತು. ಹಣ್ಣು ಸತೀಶಣ್ಣ ರಾಠೋಡ್ ಅವರು ಇವತ್ತು ಹುಟ್ಟುಹಬ್ಬದ ನಿಮಿತ್ತವಾಗಿ ಅನಾಥ ಆಶ್ರಮದಲ್ಲಿ ಎಲ್ಲ ಅನಾಥ ಅಂಧ ಮಕ್ಕಳಿಗೆ ಹಣ್ಣು ಹಂಪಲುಗಳನ್ನು ಕೊಟ್ಟು ವಿತರಿಸಲು ಇದು ಮಾಡುತ್ತಾ ಎಲ್ಲ ಯಾವುದೇ ಏನೇ ಇದ್ದರೂ ಅಲ್ಲಿ ಒಳ್ಳೆಯದು ಏನು ಅನ್ನೋದು ಇರುತ್ತದೋ ಅಲ್ಲಿ ಸತೀಶಣ್ಣವ್ರು ಇರುತ್ತಾರೆ. ಎಲ್ಲ ಸರ್ವಧರ್ಮದ ಎಲ್ಲರ ನಿಮಿತ್ತ ಒಳ್ಳೆಯದಕ್ಕಾಗಿ ಬಯಸಿ ಅವ್ರು ಎಲ್ಲಿಯಾದರೂ ಕರೆದ್ರು ಬರ್ತಾರೆ. ನಮ್ಗೆ ಆತ್ಮೀಯ ಅಣ್ಣ ತಮ್ಮವ್ರಿಗಿಂತ ಹೆಚ್ಚಾಗಿದ್ದಾರಂತೆ ಅವ್ರು ಕೂಡ ಇವತ್ತು ಇಲ್ಲಿ ಅನಾಥ ಆಶ್ರಮದಲ್ಲಿ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇನ್ನು ಮುಂದೆ ಬೇರೆ ಬೇರೆ ಕಡೆ ಆಚರಿಸ್ತಾ ಹೋಗ್ತಾ ಇದ್ದೀವಿ. ಫಲ ಆಯಿತು, ಯಾವುದೇ ಒಂದು ಪ್ರಸಾದ ಆಯಿತು ಕೊಡುವ ಮುಖಾಂತರ ಹುಟ್ಟುಹಬ್ಬ ಆಚರಣೆ ಮಾಡತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಈ ಸಂದರ್ಭದಲ್ಲಿ ಮುಖಂಡರಾದ ಶಿವು ದಣ್ಣಿ, ರಾಜು ಪವಾರ್, ಸಂತೋಷ್ ರಾಠೋಡ್, ರವಿ ರಾಠೋಡ್, ಪ್ರಕಾಶ್, ಸಚಿನ್ ರೀಡ್ಲನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಗರದ ಶಹಾಬಜಾರ್ ಕಟಗಾಪುರದಲ್ಲಿರುವ ಆರಂಭ RNS ಪ್ರಿ ಪ್ರೈಮರಿ ಹಾಗೂ ಹೈಯರ್ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಶಾಲೆಯ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಆರಂಭ ಶಾಲೆಯಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಚೌ ಪೊಲೀಸ್ ಠಾಣೆಯ ಸಿಪಿಐ ರಾಘವೇಂದ್ರ ಭಜಂತ್ರಿ ಅವರು ರಿಬ್ಬನ್ ಕತ್ತರಿಸಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ಆರಂಭ RNS ಪ್ರಿ ಪ್ರೈಮರಿ ಹಾಗೂ ಹೈಯರ್ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಶಾಲೆಯು ಮಕ್ಕಳಿಗೆ ಭವಿಷ್ಯ ಮೆಟ್ಟಿಲಾಗಿದ್ದು ಉತ್ತಮ ಶಿಕ್ಷಣ ಪಡೆದು ಇಲ್ಲಿಂದ ಹೊರಹೋಗಿ ಭವಿಷ್ಯವನ್ನು ಪ್ರಜ್ವಲ ಭವಿಷ್ಯವನ್ನು ಪ್ರಜ್ವಲವಾಗಿಸಲಿ ಎಂದು ಶುಭ ಹಾರೈಸಿದರು. ಬಳಿಕ ಮಾತನಾಡಿದ ಅನೇಕ ಗಣ್ಯರು ಆರಂಭ RNS ಪ್ರಿ ಪ್ರೈಮರಿ ಹಾಗೂ ಹೈಯರ್ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಶಾಲೆಯು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ಶೈಕ್ಷಣಿಕ ಸೇವೆ ಸಲ್ಲಿಸುತ್ತಿದ್ದು ಶಾಲೆಯ 1 ವರ್ಷ ಪೂರೈಸಿದ್ದು ಸಂತಸದ ವಿಚಾರ ಎಂದು ಅಭಿಪ್ರಾಯಪಟ್ಟರು. Celebrate the best anniversary of RNS English Medium School. It is a momentous occasion for us and I feel proud and privileged to stand before you today to reflect on the incredible journey we have shared over the past year. 1 year ago, we embarked on a mission to build a nurturing, dynamic and innovative learning environment of our students. To our staff, thank you for tireless dedication. Your commitment, a caring and stimulating environment for our students is truly inspiring. It is a passion and expertise that has made all the difference. Parents' involvement and support have been crucial in making this year a success. Once again, thank you for being here today. Let's make this celebration unforgettable. Lastly, I thank my family members who have given their 100% for making this day memorable. My brother who stood behind me for supporting the development of RNS English Medium School. Deepika Shukla for giving her time for every necessary steps what we have taken. At last, my better half, Priyanka Shukla. I feel really immensely proud to stand over here to be here in this spectacular event where I feel immensely happy to see, pleasure to my eyes to see all those colorful kids roaming here with their colorful dress, full of enthusiasm. I know that you all are waiting for your kids to perform over here. This is not the time to give long lectures to you, but as a police officer of this area, I would like to
convey few messages to you. See, this is the age, because this is a pre-primary and a primary school. This is the age where the kids have to be nourished properly so that they have to flourish in the future. ಇವತ್ತು ನಾವು ನೋಡ್ತಾ ಇದ್ದೀವಿ ಮಕ್ಕಳು ಹೊರಗಡೆ ಲೋಕ ನೋಡಕ್ಕೆ ಇಷ್ಟಪಡ್ತಾ ಇಲ್ಲ. ಕತ್ತನ್ನ ಬಗ್ಗಿಸಿ ಕೈಲಿ ಒಂದು ಮೊಬೈಲ್ ಅನ್ನು ಹಿಡ್ಕೊಂಡು ಲೋಕ ಇದ್ರಲ್ಲಿ ನೋಡ್ತಾ ಇದ್ದಾರೆ ಹೊರತು ಹೊರಗಡೆ ಲೋಕ ನೋಡ್ತಾ ಇಲ್ಲ. ಈಗ ಯಾರಾದ್ರೂ ಪೇರೆಂಟ್ಸ್ ಕೇಳಿದ್ರೆ ಒಬ್ಬರಾದ್ರೂ ಹೇಳ್ಬಿಡಿ ನೋಡೋಣ, ನನ್ನ ಮಗು ಮೊಬೈಲ್ ನೋಡಿದ್ರೆ ಊಟ ಮಾಡುತ್ತೆ ಅಂತ ಹೇಳಿ ನೋಡೋಣ. ಎಲ್ಲ ತಾಯಿನೇ ನಮಗೂ ಗೊತ್ತಾ ಇದೆ. ಆದ್ರೆ ಇದಕ್ಕೆ ಕಾರಣೀಕರ್ತರು ಮಕ್ಕಳಲ್ಲ, ಅದಕ್ಕೆ ಕಾರಣೀಕರ್ತರು ನೀವು. ಮಗು ಹೇಳ್ತಾ ಇದೆಯಾ, ಎಷ್ಟು ಹಠ ಮಾಡ್ತಾ ಕೈ ಕೊಟ್ಟರು ಮೊಬೈಲ್ ಸುತ್ತಕೊಳ್ಳೋದು, ನಾನು ಧಾರಾವಾಹಿ ನೋಡ್ಬೇಕು ಇಲ್ಲಿ ಕೂತ್ಕೊಂಡು. ಜೋರ ನಗ್ತಾ ಇದ್ದಾರೆ ಮೇಡಮ್, ಒಂದು ಸೀರಿಯಲ್ ಇಷ್ಟಲ್ಲ ಅತಿ ಜೋರ ನಗ್ತಾ ಇದ್ದಾರೆ. ಆದ್ರೆ ಈ ಮೊಬೈಲ್ ಅನ್ನೋದು ಎಷ್ಟು ಡೇಂಜರಸ್ ಇದೆ ಅಂದ್ರೆ, ನೀವು ಮಗು ಕೈಗೆ ಕೊಟ್ಟಿರ್ತಕ್ಕಂಥ ಮೊಬೈಲ್ ವಾಪಸ್ ಇಟ್ಕೊಂಡು ನೋಡಿ ಗೊತ್ತಾಗುತ್ತೆ ಅದರ ರಿಯಾಕ್ಷನ್ ಏನಿರುತ್ತೆ ಅಂತೇಳಿ. ಇಟ್ಸ್ ಅ ವೆರಿ ಸೀರಿಯಸ್ ಮ್ಯಾಟರ್, ವೆರಿ ಸೀರಿಯಸ್ ಕನ್ಸರ್ನ್ ಟುಡೇಸ್ ವರ್ಲ್ಡ್. ನಾವು ಮಕ್ಕಳಿಗೆ ರಿಯಲ್ ವರ್ಲ್ಡ್ ನೋಡೋಕೆ ಬಿಡ್ತಾ ಇಲ್ಲ. ನಾವು ಕೇವಲ ಮಕ್ಕಳ ವರ್ಚುವಲ್ ವರ್ಲ್ಡ್ ಮಾತ್ರ ತೋರಿಸ್ತಾ ಇದ್ದೀವಿ. ಯಾಕೆ ಮಗು ಕೈಗೆ ಮೊಬೈಲ್ ತಗೊಂಡ ತಕ್ಷಣ ಯಾಕೆ ಸೆಟ್ ಮಾಡ್ಕೊಳ್ಳೋದು? ಯಾಕೆಂದ್ರೆ ಅದು ಮಗುವಿನ ಮೆದುಳಿನ ಮೇಲೆ, ಮಗುವಿನ ಮನಸ್ಸಿನ ಮೇಲೆ ಆ ಮೊಬೈಲ್ ಅಷ್ಟು ಪರಿಣಾಮ ಬೀರ್ತಾ ಇದೆ. ನೀವೇನ್ ಮಾಡ್ತಾ ಇದ್ದೀರಿ? ಯಾರಾದ್ರೂ ಮನೆ ಗೆಸ್ಟ್ ಬಂದ್ರೆ ಅಥವಾ ರಿಲೇಟಿವ್ಸ್ ಬಂದ್ರೆ, ನಮ್ಮ ಮಗು ಏನ್ ಮೊಬೈಲ್ ಗೇಮ್ ಮಾಡೋದು ಗೊತ್ತಿದ್ರೆ, ನಮಗೆ ಗೊತ್ತಿದೆ ಅಷ್ಟೊಂದೆಲ್ಲ ಫೀಚರ್ಸ್ ಅವ್ರಿಗೆ ಗೊತ್ತಿದೆ ಅಂತ ಹೇಳ್ತೀವಿ. ಇದು ನೀವು ನಿಮ್ಮ ಮಗುವಿನ ಬಗ್ಗೆ ಹೆಮ್ಮೆ ಪಡ್ತಕ್ಕಂಥ ವಿಚಾರ ತಿಳ್ಕೊಂಡು ಹೇಳ್ತಾ ಇದ್ದೀವಿ. ಆದ್ರೆ ನಿಜವಾಗಿ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಲ್ಲ. ನಿಮ್ಮ ಮಗುವಿನ ಸ್ವಾಸ್ಥ್ಯ ಮತ್ತೆ ಮನಸ್ಸು ಎರಡೂ ಹೋಗ್ತಾ ಇದನ್ನು ನೀವು ಗಮನಿಸಬೇಕು. ನೀವು ಮಕ್ಕಳಿಗೆ ಹೊಡೆದು ಬರಡಿ ಮೊಬೈಲ್ ಬಿಡಿಸಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀವೇ ಆಲ್ರೆಡಿ ಇದನ್ನ ನೀವು ಬೆಳೆಸ್ಬಿಟ್ಟಿದ್ದೀರಿ ಮಕ್ಕಳಿಗೆ. ಇದನ್ನ ಬಿಡಿಸ್ಬೇಕು, ಮಕ್ಕಳಿಗೆ ಒಳ್ಳೆ ರೀತಿ ನಾವು ಪಾಠ ಹೇಳಬೇಕು. ಹಠ ಮಾಡ್ತಿದ್ದಂದ್ರೆ ಇವತ್ತಿನ ಹೊಸ ಕಾನ್ಸೆಪ್ಟ್ ಇದೆ, ಮಕ್ಕಳ ಮನೆ ವೈದ್ಯರು ಹೇಳ್ತಾರೆ ಇಟ್ಸ್ ಪಾಸಿಟಿವ್ ಪೇರೆಂಟಿಂಗ್ ಅಂತ. ಪಾಸಿಟಿವ್ ಪೇರೆಂಟಿಂಗ್ ಅಂದ್ರೆ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಹೊಡೆದು ಬುದ್ಧಿ ಹೇಳಿದ್ರೆ ಬುದ್ಧಿ ಕಲಿಯಲ್ಲ. ಅದರ ಮುಂದೆ ಅದನ್ನ ಹೊಗಳಬೇಕು. ಬಟ್ ಯಾವ ರೀತಿ ಹೊಗಳಬೇಕು? ಫಾರ್ ಎಕ್ಸಾಂಪಲ್, ಮಗು ತುಂಬಾ ಹಠ ಮಾಡುತ್ತೆ, ಇನ್ನೊಬ್ಬರು ಮುಂದೆ ನೀವು ಏನ್ರಿ ಭಾಳ ಹಠ ಮಾಡಿದ ನಮ್ಮ ಮಗು ಕೇಳಿಲ್ಲ, ಇಲ್ಲ ಈ ಮೊದಲು ಹಠ ಮಾಡಿಲ್ಲ, ಈ ಸರಿ ಹೋಗಿದೆ ನಮ್ಮ ಮಗು ಕೇಳಿ. ಗೊತ್ತು ನೀವು ಹಠ ಕಮ್ಮಿ ಮಾಡ್ತಾ ಇಲ್ಲ, ಬಟ್ ಆ ರೀತಿ ಹೇಳ್ತಾ ಹೋಗಿ. ನನ್ನ ಮಗು ತಾನೇ ಇದ್ದು ತಾನೇ ಓದ್ಕೊಳ್ತೀರಿ ಅಂತ ಹೇಳಿ, ಏನ್ ಬ್ರಿಲಿಯಂಟ್ ಇದೆ, ಹ್ಯಾಂಡ್ ರೈಟಿಂಗ್ ಹೇಗೂ ಇಂಪ್ರೂವ್ ಮಾಡ್ಕೊಳ್ತಾ ಇದೆ ಅಂತ ಹೇಳಿ. ನೀವು ಮಗು ಆಟ ಆಡ್ತಾ ಇದ್ದೀನಿ, ಗಮನ ನಿಮ್ ಕಡೆ ಇರ್ತದೆ. ನೀವು ಮಕ್ಕಳಿಗೆ ಕೇಳಿಸೋ ರೀತಿಯಲ್ಲಿ ಮಾತಾಡ್ಬೇಕು, ಅದ್ರ ಕಡೆ ನೋಡಿ ಮಾತಾಡ್ಬೇಡಿ. ಬಟ್ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಬರ್ತಾರೆ, ಅದು ಮಗು ಇದೆ ಅಂದ್ರೆ ನಿಮ್ ಕಡೆ ಡೆಫಿನೆಟ್ ಗಮನ ಇರುತ್ತೆ. ಏನ್ ಮಾತಾಡ್ತಾರೆ ಮಮ್ಮಿ, ಏನ್ ಪಪ್ಪ ನಮ್ಗೆ ಹೇಳ್ತಾರೆ ಅಂತ ಹೇಳಿ. ನೀವು ಪಾಸಿಟಿವ್ ಬರೀ ಕೇವಲ ನೀವು ಎಲ್ಲ ಫ್ರೆಂಡ್ಸ್ ಹತ್ರ ಮಾತಾಡಿದ್ರೆ ಅದು ತಲೆ ಕೂತ್ಕೊಳ್ತಿಲ್ಲ. ನಮ್ಮ ಪೇರೆಂಟ್ಸ್ ಯಾವಾಗ ನನ್ನ ಬಗ್ಗೆ ಹೆಮ್ಮೆ ಪಡ್ತಾ ಇದೆ ಅಂದ್ರೆ ನಾನು ಒಳ್ಳೆ ಮಾತ್ರ ಹೆಮ್ಮೆ ಪಡ್ತಾರೆ ಅಂತ ಹೇಳಿ. ಹಠ ಮಾಡೋ ಮಕ್ಕಳು ಹಠ ಬಿಡಿಸ್ಬೇಕು ಅಂದ್ರೆ ಕೊಡದೆ ಹಠ ಜಾಸ್ತಿ ಆಗುತ್ತೆ. ಅದಕ್ಕೆ ಈ ಮೊಬೈಲ್ ಅನ್ನ ಬಿಟ್ಟು ದೂರ ಮಾಡಲೇಬೇಕು. ನೀವು ಮಾಡರ್ನ್ ಟೆಕ್ನಾಲಜಿ ಕಳಿಸ್ಕೊಡ್ರಿ. ಇದನ್ನೆಲ್ಲ ನೋಡಿದರೆ ನಾವು ಸ್ವರ್ಗದಲ್ಲಿದ್ದೀವಿ. ಅವತ್ತು ನಾನು ಫಸ್ಟ್ ಡೇ ಸ್ಕೂಲಿಗೆ ವಿಸಿಟ್ ಕೊಟ್ಟಾಗ ಏನೋ ಸಣ್ಣ ಸಾಲಿ ಅಪ್ಪ ಒಂದು ವಿಸಿಟ್ ಮಾಡಿ ಹೋಗೋಣ ಅಂತ ಬಂದೆ. ನಾನು ಒಳಗೆ ಬಂದಾಗ ಅನ್ನಿಸ್ತು, ಓ ಮೈ ಗಾಡ್, ಇದು ಸ್ಕೂಲ್ ಅಲ್ಲ, ಒಂದು ಸ್ವರ್ಗದಲ್ಲಿ ಶಾಲೆ ನಡೀತಾ ಇದೆ ಅನ್ನುವಂಥ ಒಂದು ಮನಸ್ಸಿಗೆ ಖುಷಿ ಆಯಿತು. ಆ ನಂತರದಲ್ಲಿ ಆಫೀಸಲ್ಲಿ ಹೋದೆ, ಇದನ್ನು ಮ್ಯಾನೇಜ್ಮೆಂಟ್ ಯಾರದಾರ ಅಂತ ಕೇಳಿದೆ. ಸರ್ ಒಂದು ನಾನಿದ್ದೀವಿ ಮೇಡಮ್ ಅವರು. ನಂತರ ಒಳಗೆ ಬಂದ, ಅಲ್ಲಿ ಏನಿತ್ತು ತಂದೆ ತಾಯಿ ಫೋಟೋ, ತಂದೆ ತಾಯಿ ಹೆಸರಿನಲ್ಲಿ ಸ್ಕೂಲ್ ಇತ್ತು. ಅದನ್ನು ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಇವತ್ತು ನಾಳೆ ಎಂಥ ಕಾಲ ಅಂದ್ರೆ ಸಿನಿಮಾಗಳ ಹೆಸರು, ಏನೋ ಆಕ್ಟರ್ಸ್ ಹೆಸರು, ಆಮೇಲೆ ಮಠಾಧೀಶರ ಹೆಸರು ಇರ್ತಾರೆ ಶಾಲೆಗಳಿಗೆ. ಆ ತಂದೆ ತಾಯಿ ಹೆಸರಿಟ್ಟು ಒಂದು ಸ್ಕೂಲ್ ಓಪನ್ ಮಾಡ್ಯಾರಲ್ಲ, ವೆರಿ ಗುಡ್ ಅಂತೇಳಿ ಅವ್ರಿಗೆ ಅವತ್ತೇ ಬಹಳ ಎಕ್ಸಲೆಂಟ್ ಕೆಲಸ ನೀವು ಅಂತೇಳಿ ಅನ್ಕೊಂಡ. ಮತ್ತೆ ಎಲ್ಲ ಕ್ಲಾಸಿಗೆ ಹೋದ
ಅನಿಸ್ತು, ಗುಲ್ಬರ್ಗದಲ್ಲಿ ಈ ಥರ ಎಲ್ಲೂ ಇಲ್ಲ. ನಿಮ್ದು ಒಂದು ಈ ಶಾಲೆ ಒಂದು ಉನ್ನತಿ ಹೇಗಂದ್ರೆ ಅದು ಯಾರು ನೋಡ್ಲಿಕ್ಕಾಗಲ್ಲ. ಆ ಥರ ಶಿಬಿರದಂತೆ ಏನ್ಬೇಕು ಅಂದ್ರೆ ಆ ಥರ ಶುಕ್ಲ ಸರ್ ಅದನ್ನ ಹೇಳಿ ನಿಮ್ಮ ಒಂದು ಕಲಿಕಾ ಮಟ್ಟ ಆಗಲಿ ಅಡ್ಮಿಷನ್ಸ್ ಆಗಲಿ ಬಹಳ ಉನ್ನತ ಶಿಕ್ಷಣ ಕೇಂದ್ರ ಸರ್ ಅಂತ ಹೇಳಿ ಇವತ್ತಿನ ಒಂದು ಎಲಿಮೆಂಟ್ ನೋಡಿದಾಗ ನನಗೆ ಇಷ್ಟು ಖುಷಿ ಆಗ್ತಾ ಇದೆ. ಇಲ್ಲೆಲ್ಲ ಅಡ್ಮಿಷನ್ ಮಾಡಿದ್ರೆ ಎಲ್ಲ ಪೇರೆಂಟ್ಸು ಧನ್ಯವಾದ ಅಂತ ಹೇಳಬೇಕು. ನಿಮ್ಮ ಮಕ್ಕಳಿಗೆ ಇಲ್ಲೇನು ನಡೀತದಲ್ಲ ಕಲಿಕೆಯಲ್ಲಿ ಎಲ್ಲ ಮಕ್ಕಳನ್ನು ತೊಡಗಿಸಿ ನೀವು ಫಸ್ಟ್ ಇಲ್ಲಿ ಒಂದು ರೂಲ್ಸ್ ಅದು technology is not really man. So what I want to tell is ನಾವೆಲ್ಲರೂ ಬಲ್ಬ್ ಯೂಸ್ ಮಾಡ್ತೀವಿ. The invention was ಥಾಮಸ್ ಆಲ್ವಾ ಎಡಿಸನ್. ಥಾಮಸ್ ಆಲ್ವಾ ಎಡಿಸನ್ USA ಒಂದು ಚಿಕ್ಕ ಹಳ್ಳಿಯಲ್ಲಿ ಒಹಿಯೋ ಅಂತ ಊರಲ್ಲಿ ಒಂದು ಶಾಲೆಗೆ ಹೋಗ್ತಾ ಇದ್ದ. ಅವ್ರು ತುಂಬ ಪುಟ್ಟ ಹುಡುಗ ಬಟ್ ಓದ್ತಿದ್ದಿಲ್ಲ. ಅವ್ರು ಯಾವಾಗಲೂ ಮಾರ್ಕ್ಸ್ ಫೇಲ್ ಆಗ್ತಿದ್ದ, ಎಲ್ಲದರಲ್ಲೂ ಲಾಸ್ಟ್ ಇದ್ದ. ಸೊ ಒಂದು ದಿವಸ ಅವ್ರ ಟೀಚರ್ ಅವ್ರ ತಾಯಿಗೆ ನಾನು ಪತ್ರ ಬರೆದು ಕೊಡ್ತೀನಿ, ಹೋಗಿ ತಾಯಿ ಕೊಡು ಅಂತ ಹೇಳ್ತಾರೆ. ಸೊ ಅವ್ರಿಗೆ ಹೋಗಿ ಬರಲ್ಲ, ಪತ್ರ ಅವ್ರ ತಾಯಿ ಕೊಡ್ತಾರೆ. ತಾಯಿ ಪತ್ರ ಹೋಗಿ ಸ್ವಲ್ಪ ಕಣ್ಣಲ್ಲಿ ಬರ್ತಾರೆ, ಏನಂತ ಅಂತ ಕೇಳ್ತಾರೆ. ಇಲ್ಲ, ಈ ಪತ್ರದಲ್ಲಿ ಬರ್ತದೆ ನೀವು ಬಹಳ ಜಾಣದಿ ಅಂತ, ಈ ಸ್ಕೂಲಿನ ಸರಿಯಲ್ಲ, ಇದಕ್ಕಿಂತ ಬೆಟರ್ ಸ್ಕೂಲಿಗೆ ಕಳಿಸ್ಬೇಕು ಅಂತ. ಆಯ್ತು ಮಾಡಿದ್ರೆ ಅವ್ರು ಚೇಂಜ್ ಮಾಡಿ ಅವ್ನು ಬೆಳೀತಾ ಹೋಗ್ತಾನೆ. ಆಫ್ಟರ್ 20 years ಅವ್ರ ತಾಯಿ ತೀರಿ ಹೋಗ್ತಾರೆ. ಅವ್ನ ಕಬರ್ಡ್ ಕ್ಲೀನ್ ಮಾಡುವಾಗ ಥಾಮಸ್ ಆಲ್ವಾ ಎಡಿಸನ್ಗೆ ಅದು ಲೆಟರ್ ಸಿಗುತ್ತೆ. ಅದರಲ್ಲಿ ಬರೆದಿರುತ್ತೆ, ನಿಮ್ಮ ಮಗು ತುಂಬಾ ದೊಡ್ಡಿದ್ದಾರೆ, ಅವನಿಗೆ ಎಜುಕೇಶನ್ ಬುದ್ಧಿ ತಲೆ ಹತ್ತಲ್ಲ, ಅವನಿಗೆ ಸ್ಕೂಲಿಗೆ ಕಳಿಸ್ಬೇಡಿ ಅಂತ. ಸೊ ಅವ್ರಿಗೆ ಅವಾಗ ಎಷ್ಟು ದುಃಖ ಬರುತ್ತೆ. ನಮ್ಮ ತಾಯಿ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇಟ್ಟಿದ್ದು, ಇದು ಮಾತನ್ನ ಮುಚ್ಚಿಟ್ಟಿದ್ದು, ನಾನು ಅವಳಿಗೆ ಇಷ್ಟೆಲ್ಲ ಮಾಡ್ತೀವಿ ಅಂತ. ಸೊ ವಿ ಆಸ್ ಪೇರೆಂಟ್ಸ್, ವಿ ಆಸ್ ಎಜುಕೇಶನ್ ಸಮಾರಂಭದಲ್ಲಿ ಹಲವು ಶಿಕ್ಷಕರು ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಲಾಯಿತು. ಸಮಾರಂಭದಲ್ಲಿ ಶಿಕ್ಷಕ ಸದಾಶಿವ್ ಮಿರಾಜಿ, ನಿರ್ಮಲಾ, ಮೀತಾ ಅಂಗಡಿ, ಅನಿಲ್ ಡೆಂಗೆ ಸೇರಿದಂತೆ ಇತರರು ಭಾಗವಹಿಸಿದ್ದರು.
ಶ್ರೀ ಹಿಂಗುಲಾಂಬಿಕಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಹಾಗೂ ಶ್ರೀ ಮಲ್ಲೇಶಪ್ಪ ಮಿಣಜ್ಗಿ ಪ್ರತಿಷ್ಠಾನದ ಸಂಯುಕ್ತಾಶ್ರಯದಲ್ಲಿ ಇಂದು ಗಾಜಿಪುರದಲ್ಲಿ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಸಮಾರಂಭದಲ್ಲಿ ಭಾಗವಹಿಸಿದ್ದ ಡಾಕ್ಟರ್ ಜಯಶ್ರೀ ಹಾಲಕಾಯಿಯವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಹಾಗೂ ಪ್ರತಿನಿತ್ಯ 1 ಗಂಟೆ ವ್ಯಾಯಾಮ ಮೂಲಕ ಆರೋಗ್ಯವನ್ನು ಯುವಕರು ಕಾಪಾಡಿಕೊಳ್ಳಬೇಕು. ಜಂಕ್ ಫುಡ್ ಹಾಗೂ ಆರೋಗ್ಯವನ್ನು ಹಾಳು ಮಾಡುವ ಚಟಗಳಿಂದ ದೂರವಿರುವಂತೆ ಯುವಕರಿಗೆ ಸಲಹೆ ನೀಡಿದರು. ನಂತರ ಮಾತನಾಡಿದ ಪ್ರಾಂಶುಪಾಲ ಡಾಕ್ಟರ್ ಅಲ್ಲಂಪ್ರಭು ಅವರು ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತಿದ್ದಂತೆ ತಕ್ಷಣ ಔಷಧಿಯನ್ನು ಪ್ರಾರಂಭಿಸುವ ಬದಲು ರೋಗಕ್ಕೆ ಕಾರಣವಾದವುಗಳನ್ನು ನಿಧಾನವಾಗಿ ತ್ಯಜಿಸುವ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ವಿಧಾನ ಹಾಗೂ ದೀರ್ಘ ಆಯುಷ್ಯಕ್ಕಾಗಿ ಆಯುರ್ವೇದದ ಪಂಚಕರ್ಮ ಚಿಕಿತ್ಸೆ ಪಡೆಯುವಂತೆ ಸಲಹೆ ನೀಡಿದರು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಯಶ್ರೀ ಹಾಲ್ಕಾಯಿ. ಇವತ್ತಿನ ದಿವಸ ಆಯುರ್ವೇದ ಮೆಡಿಕಲ್ ಕಾಲೇಜ್ ಹಿಂಗುಲಾಂಬಿಕಾ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜಿನ ವತಿಯಿಂದ ಹಾಗೂ ಶ್ರೀ ಮಲ್ಲೇಶಪ್ಪ ಮಿಣಜ್ಗಿ ಪ್ರತಿಷ್ಠಾನದ ವತಿಯಿಂದ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ನಡೆದ ಉಚಿತ ಆರೋಗ್ಯ ತಪಾಸಣಾ ಕೇಂದ್ರವನ್ನು ಉದ್ಘಾಟಿಸಲು ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ನಾನು ಡಾಕ್ಟರ್ ಇಂದಿರಾ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ನೀವೆಲ್ಲರೂ ಇದರಲ್ಲಿ ಭಾಗವಹಿಸಿದ್ದಕ್ಕಾಗಿ ನಾನು ಧನ್ಯವಾದವನ್ನು ಹೇಳ್ತೇನೆ. ಆರೋಗ್ಯವೇ ಭಾಗ್ಯ, ದಟ್ ಈಸ್ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ಆರೋಗ್ಯ ಇಲ್ಲದಿದ್ದರೆ ಏನೂ ಇಲ್ಲ. ಅದು ಚಿಕ್ಕ ಮಕ್ಕಳಿಗೆ ಹಾಗೂ ವೃದ್ಧರಲ್ಲಿ ಆರೋಗ್ಯದ ಏರುಪೇರು ಕಾಣುವುದು ಸಾಮಾನ್ಯ. ಆದರೆ ಈಗಿನ ದಿವಸಗಳಲ್ಲಿ ಯಂಗರ್ ಜನ್ರೇಷನ್ ಅಂದರೆ ಯುವಕರಲ್ಲಿ ಹೆಚ್ಚಾಗಿ ನಾವು ಆರೋಗ್ಯದ ಏರುಪೇರುಗಳನ್ನು ಕಾಣುತ್ತಾ ಇದ್ದೇವೆ. ನೀವು ಕೇಳಿರಬಹುದು 30, 35, 40 ವರ್ಷದಲ್ಲಿಯೇ ಜಿಮ್ ಮಾಡುವಾಗ ಅಥವಾ ಡ್ಯಾನ್ಸ್ ಮಾಡುವಾಗ ಏನೋ ಕೆಲವೊಂದು ಇದು ಮಾಡುವಾಗ ಕೊಲ್ಯಾಪ್ಸ್ ಆಗೋದು, ಅಂದರೆ ಮಿಸ್ಯಾಪ್ ಆಗೋದು ಕೇಳಿರಬಹುದು. ಇದು ಏಕೆ? ಇದು ಸಾಮಾನ್ಯವಾಗಿ ಈಗಿನ ಯುವಕರಲ್ಲಿ ದೈಹಿಕ ಚಟುವಟಿಕೆಗಳು ಇಲ್ಲದ ಕಾರಣ ಹಾಗೂ ಮುಖ್ಯವಾಗಿ ಆಹಾರದ ಏರುಪೇರಿನಿಂದ ಈ ಥರ ಆಗಬಹುದು. ನಾವು ಚಿಕ್ಕವರಿದ್ದಾಗ ಮನೆ ಊಟವೇ ನಮಗೆ ಇತ್ತು. ಆದರೆ ಈಗಿನ ಜಂಕ್ ಫುಡ್ ಅಥವಾ ಸ್ಟ್ರೀಟ್ ಫುಡ್ ಇವೆಲ್ಲ ಆಹಾರದ ಬಳಕೆಯಿಂದ ಕೆಲವೊಂದು ಆರೋಗ್ಯದ ಸಮಸ್ಯೆಗಳನ್ನು ನಾವು ಈಗ ಕಾಣುತ್ತಿದ್ದೇವೆ. ಇದರಿಂದಾಗಿ ಹಾರ್ಟ್ ಪ್ರಾಬ್ಲಮ್ಸ್ ಅಥವಾ ಬ್ಲಡ್ ಪ್ರೆಷರ್ದಲ್ಲಿ ಏರುಪೇರು ಹಾಗೂ ಬೊಜ್ಜುತನ ಇಂತಹ ಕೆಲವೊಂದು ಕಾಯಿಲೆಗಳನ್ನು ನಾವು ಈಗ ಹೆಚ್ಚಾಗಿ ಕಾಣಸಿಗುತ್ತದೆ. ಅದಕ್ಕಾಗಿ ದೈಹಿಕ ಚಟುವಟಿಕೆ ಬಹಳ ಮುಖ್ಯವಾಗಿದೆ. ದಿನಾಲೂ ಅಟ್ಲೀಸ್ಟ್ 1 ಗಂಟೆ, ಅರ್ಧ ಗಂಟೆ ವ್ಯಾಯಾಮ ಹಾಗೂ ಅರ್ಧ ಗಂಟೆ ನಡಿಗೆ ಮತ್ತು ಜಂಕ್ ಫುಡ್ಡನ್ನು ಬಿಡುವುದು, ಈ ಎಲ್ಲ ಚಟಗಳನ್ನು ದೂರವಿಟ್ಟು ಹಿತಮಿತವಾದ ಆಹಾರವನ್ನು ಸೇವಿಸಿದರೆ ಕೆಲವೊಂದು ಸಮಸ್ಯೆಗಳನ್ನು ನಾವು ಪರಿಹರಿಸಬಹುದು. ಇದೇ ನನ್ನ ಮುಖ್ಯ ಉದ್ದೇಶ ಈ ಯಂಗರ್ ಜನ್ರೇಷನ್ನಿಗೆ ಹೇಳಬಯಸುತ್ತೇನೆ. ಹಾಗೂ ಈ ದಿನದ ಉಚಿತ ತಪಾಸಣಾ ಆರೋಗ್ಯ ಶಿಬಿರಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹಾಗೂ ನಾನು ಡಾಕ್ಟರ್ ಅಲ್ಲಮಪ್ರಭು, ಪ್ರಾಂಶುಪಾಲ ಶ್ರೀ ಹಿಂಗುಲಾಂಬಿಕಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ. ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಿಂದ ಅನೇಕ ಕಡೆ ನಾವೇನು ಉಚಿತ ತಪಾಸಣಾ ಶಿಬಿರ ಏನು ಮಾಡ್ತಾಯಿದ್ದೀವಿ. ಇಲ್ಲಿ ತಪಾಸಣೆಯನ್ನು ಮಾಡುವಂಥದ್ದು, ತಪಾಸಣೆಯ ನಂತರ ನೇರವಾಗಿ ನಾವು ಔಷಧಿಯನ್ನೇ ಬರೆಯುವ ಬದಲಾಗಿ ಬಹಳಷ್ಟು ಬಾರಿ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಯಾವ ರೋಗಗಳು ಬಂದಿದೆ, ಯಾವ ಒಂದು ತೊಂದರೆಗಳು ಜನರಿಗೆ ಆಗ್ತಾ ಇದ್ದಾವೆ, ಅವರ ಜೀವನ ಶೈಲಿಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆ ಮಾಡೋದ್ರಿಂದಲೇ ಆ ತೊಂದರೆಗಳಿಂದ ಅವರು ಹೊರಬರ್ಬೋದು. ಇದು ಒಂದನೇದು. ಎರಡನೇದು, ಬಹಳ ಅಗತ್ಯ ಇದ್ದಲ್ಲಿ ನಾವು ಔಷಧಿಗಳನ್ನು ಬರೆಯುವಂಥದ್ದು. ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ನಾವು ಪಂಚಕರ್ಮ, ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳ್ತೀವಿ. ಬೇಸಿಗೆಯಲ್ಲಿ ಹುಲ್ಲು ಒಣಗಿರ್ತದೆ, ಮಳೆಗಾಲದಲ್ಲಿ ಸ್ವಲ್ಪವೇ ಮಳೆ ಬಂದ ಕೂಡಲೇ ಚಿಗುರಕ್ಕೆ ಶುರು ಆಗುತ್ತೆ. ಹಾಗೆಯೇ ಏನಂತಂದರೆ ನಮ್ಮ ದೇಹದಲ್ಲಿ ಏನೊಂದು ಡಿಜನರೇಟಿವ್ ಸಮಸ್ಯೆಗಳಿರ್ತವೆ. ಅದನ್ನು ಆಯುರ್ವೇದದ ಪಂಚಕರ್ಮ ಚಿಕಿತ್ಸೆ ತೆಗೆದುಕೊಳ್ಳೋದ್ರ ಮೂಲಕ ಮತ್ತು ಜೀವನ ಶೈಲಿಯಲ್ಲಿ
ಆಹಾರ ಪದ್ಧತಿಯಲ್ಲಿ ಕ್ರಿಯಾಶೀಲ ಬದುಕನ್ನು ರೂಪಿಸ್ಕೊಳ್ಳೋದ್ರ ಮೂಲಕ ನಾವು ಹಿಂದೆ ಹೇಗೆ ಜನ 100 ವರ್ಷ ಯಾವುದೇ ರೋಗ ಇರಲಾರ್ದೇ ಸದೃಢವಾಗಿ ಬದುಕ್ತಿದ್ರು, ಆ ಒಂದು ಬದುಕನ್ನು ಈಗಿನ ಎಲ್ಲ ಜನರು ಬದುಕಲಿ ಆ ಸಂದೇಶದೊಂದಿಗೆ ಇವತ್ತೇನೆಂದರೆ ನಾವು ಶ್ರೀ ಮಲ್ಲೇಶಪ್ಪ ಮಿಣಜಿಗಿ ಪ್ರತಿಷ್ಠಾನದ ಸಹಯೋಗದೊಂದಿಗೆ ಈ ಒಂದು ಗಾಜಿಪುರದಲ್ಲಿ ಈ ಒಂದು ತಿಂಗಳ ನಡುವೆ ಹೇಗೆ ನಡೀತದೆ ಅದೇ ರೀತಿ ಅತ್ತರ್ ಕಾಂಪೌಂಡ್ ಗಾಜಿಪುರದಲ್ಲಿ ನಾವು ಫ್ರೀ ಕ್ಯಾಂಪ್ ಇಟ್ಕೊಂಡಿದ್ದೀವಿ. ಇದು ಸಹಯೋಗದೊಂದಿಗೆ ಇರ್ತದೆ, ನಮ್ಮದೊಂದು ಪ್ರತಿಷ್ಠಾನ ಇರ್ತದೆ. ಆ ಪ್ರತಿಷ್ಠಾನದ ಅಧ್ಯಕ್ಷರಾದ ನನಗೆ ಹಿಂಗುಲಾಂಬಿಕಾ ಕಾಲೇಜ್ದವರು ಸಹಕಾರ ಕೊಡೋದಕ್ಕಾಗಿ ಅವರಿಗೆ ಧನ್ಯವಾದ ಅರ್ಪಿಸ್ತೀನಿ. ಈ ಕ್ಯಾಂಪ್ನಲ್ಲಿ ಸುಮಾರು ನಾವು ಪ್ರತಿ ಸಲ ನೋಡಿದಾಗ 80 to 100 ಪೇಷಂಟ್ಸ್ ನಾವು ನೋಡ್ತಾ ಇದ್ದೀವಿ. ಮತ್ತು ಕ್ಯಾಂಪಿನ ಲಾಭಗಳೇನು ಅಂತಂದರೆ ಫ್ರೀಯಾಗಿ ನಾವು ಬ್ಲಡ್ ಟೆಸ್ಟ್ ಮಾಡ್ತೀವಿ, ಬ್ಲಡ್ ಶುಗರ್ ಟೆಸ್ಟ್ ಸ್ಪೆಷಲಿ, ಆ್ಯಂಡ್ ಫ್ರೀ ಮೆಡಿಸಿನ್ಸ್ ಆ್ಯಂಡ್ ಫ್ರೀ ತಪಾಸಣೆ ಆಗ್ತದೆ. ಇದರ ಲಾಭಗಳನ್ನು ಇನ್ನೂ ಹೆಚ್ಚು ಪೇಷಂಟ್ ಬರೋ ದಿನಗಳಲ್ಲಿ ತಗೊಳ್ತಾರಂತ ನಮಗೊಂದು ಅಭಿಪ್ರಾಯ ಇರ್ತದೆ. ಮತ್ತು ಇದಕ್ಕೆ ವಿಶೇಷವಾಗಿ ನಮ್ಮ ಪ್ರಸೂತಿ ಮತ್ತು ಆಬ್ಸ್ಟಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್ ಆಗಿದ್ದ ನಗರದ ಖ್ಯಾತ ಡಾಕ್ಟರ್ ಆಗಿದ್ದ ನಮ್ಮ ಮೇಡಮ್ ಅವರು ಡಾಕ್ಟರ್ ಜಯಶ್ರೀ ಹಾಲ್ಕಾಯಿ ಅವರು ಈ ಕ್ಯಾಂಪಿನ ಉದ್ಘಾಟನೆ ಮಾಡಿದ್ದು ನಮಗೆಲ್ಲ ಸಂತೋಷ ತಂದಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ನಮಗಿರಲಿ ಅಂತ ನಾನು ಎಲ್ಲರಿಗೂ ಹೇಳಿ ಈ ಕ್ಯಾಂಪಿಗೆ ಬಂದಿದ್ದ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಂತ ಸೇವಾಲಾಲ್ ಮಹಾರಾಜ್ ಜಯಂತಿ ನಿಮಿತ್ತ ನಗರದಲ್ಲಿ ಭಾವಚಿತ್ರಗಳ ಮೆರವಣಿಗೆ. ಫೆಬ್ರವರಿ 18ರಂದು ಎಸ್ಪಿಸಿ ಆಸ್ಪತ್ರೆ ಮತ್ತು ರಿಸ್ಟೋ ಸಂಸ್ಥೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ. ಜೆಡಿಎಸ್ ಕಚೇರಿಯಲ್ಲಿ ಸೇವಾಲಾಲ್ ಜನ್ಮದಿನಾಚರಣೆ. ವೃದ್ಧಾಶ್ರಮದಲ್ಲಿ ಸತೀಶ್ ರಾಠೋಡ್ ಜನ್ಮದಿನಾಚರಣೆ. ಅದ್ದೂರಿಯಾಗಿ ಜರುಗಿದ ಆರ್ಎನ್ಎಸ್ ಆಂಗ್ಲ ಮಾಧ್ಯಮ ಶಾಲೆ ವಾರ್ಷಿಕೋತ್ಸವ ಸಮಾರಂಭ. ಹಿಂಗುಲಾಂಬಿಕಾ ಆಯುರ್ವೇದಿಕ್ ಕಾಲೇಜಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.